ತಮಗೆಲ್ಲರೂ ಕೂಡ ನಮಸ್ಕಾರ. ಆದ್ಮೇಲೆ ನಾವು ಇತ್ತೀಚೆಗೆ ಬಬಲೇಶ್ವರ ಪಟ್ಟಣದಲ್ಲಿ ಮಹಾತಪಸ್ವಿ ಶ್ರೀ ಗುರುಪಾದೇಶ್ವರ ಶಿವಯೋಗಿಗಳವರ 148ನೇ ಮಹಾಗಣಾರಾಧನೆ ಕಾರ್ಯಕ್ರಮ ಅಷ್ಟೇ ಅಲ್ಲ, ಶಿವಾಚಾರ್ಯ ರತ್ನ ಶ್ರೀ ಜಗದ್ಗುರು ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳವರ ವಜ್ರ ಮಹೋತ್ಸವ ಕಾರ್ಯಕ್ರಮ ಮತ್ತು ತುಲಾಭಾರ ಸಮಾರಂಭ. ಇದರ ಜೊತೆಗೆ ಉತ್ತರಾಧಿಕಾರಿಗಳಾದ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ದೇವರವರ ಗುರು ಪಟ್ಟಾಧಿಕಾರ ಮಹೋತ್ಸವ ಬಬಲೇಶ್ವರ ಪಟ್ಟಣದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಈ ಕಾರ್ಯಕ್ರಮಗಳು ಜರುಗ್ತಾ ಇರ್ತಕ್ಕಂಥದ್ದು. ಆದ್ಮೇಲೆ ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಮ್ಮ ಬಬಲೇಶ್ವರ ಬೃಹನ್ ಮಠದಲ್ಲಿ 1 ತಿಂಗಳ ಶ್ರಾವಣ ಕಾರ್ಯಕ್ರಮದ ಶ್ರಾವಣ ಮಾಸದ ಪ್ರಯುಕ್ತವಾಗಿ 1 ತಿಂಗಳ ಪರ್ಯಂತ ಮಹಾಪ್ರವಚನವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಆದ್ಮೇಲೆ ಒಂದು ನೆನಪಿಸಿಕೊಳ್ಬೇಕು, ಈ ಒಂದು ಕಾರ್ಯಕ್ರಮದ ಪ್ರವಚನ ನಡೆಸ್ತಕ್ಕಂಥವರು ಪ್ರವಚನ ರತ್ನ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು, ದೇವಮಂದಿರ ಅನ್ನದಾನೇಶ್ವರ ಮಹಾಮಠ ಸಾಕಿನ ಮನತ್ರವಾಡದ ಪೂಜ್ಯರು ಇಡೀ 1 ತಿಂಗಳ ಕಾಲ ಬಬಲೇಶ್ವರ ಪಟ್ಟಣದಲ್ಲಿ ಏನಂದರೆ ಗುರುಪಾದೇಶ್ವರ ಪರಮಠದಲ್ಲಿ ಪೂಜ್ಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇಂದು ಬಬಲೇಶ್ವರ ಪಟ್ಟಣ ಯಾವ ರೀತಿಯಾಗಿ ಗುರುಪಾದೇಶ್ವರ ಪರಮಠ ವ್ಯವಸ್ಥಿತಗೊಂಡಿದೆ, ಜೊತೆಗೆ ಪೂರ್ವಭಾವಿಯಾಗಿ ಒಂದು ವೇದಿಕೆ ಯಾವ ರೀತಿ ಅಲಂಕಾರಗೊಂಡಿದೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ನಾವು ಇಂದು ಚಿತ್ರವನ್ನು ತೋರಿಸ್ತಾ ಇದ್ದೇವೆ. ಜೊತೆಗೆ ಬಹಳ ಮುಖ್ಯವಾಗಿ ಏನಂದರೆ ನಾಡಿದ್ದು ಅಂದರೆ 13ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನಮ್ಮ ಒಂದು ಶಾಂತವೀರ ಸರ್ಕಲ್ನಿಂದ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಶಾಂತವೀರ ಅಪ್ಪಾಜಿಯವರ ಸರ್ಕಲ್ನಿಂದ ಏನಂದರೆ ಬಬಲೇಶ್ವರ ಬೃಹನ್ ಮಠದವರೆಗೆ ಶಾಂತವೀರ ಜ್ಯೋತಿ ಆಗಮನ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನಂದರೆ ತಾಯಂದಿರು ಮತ್ತು ಸುಮಂಗಲೆಯರು ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಆ ಕಾರಣಕ್ಕಾಗಿ 1 ತಿಂಗಳ ಪ್ರವಚನದ ಒಂದು ಸಿದ್ಧತೆ ಯಾವ ರೀತಿಯಾಗಿ ನಡೀತಾ ಇದೆ ಎನ್ನುವುದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇವೆ. ಉಣಿಸು ಗುರುವೇ ಜ್ಞಾನ ಬುದ್ಧಿಯ ಬಿಚ್ಚಿ ಉಣಿಸು ಗುರುವೇ, ಏನು ಬೇಡಲಿ ಗುರುವೇ ಜ್ಞಾನ ಭಿಕ್ಷೆಯ ಹೊರತು ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ, ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ. ಆತ್ಮೀಯರೇ, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಕಾರ್ಯಕ್ರಮದ ಈ ಪ್ರವಚನದ ಸದುಪಯೋಗಪಡಿಸಿಕೊಳ್ಬೇಕಾಗಿದೆ. ಜೊತೆಗೆ ವೇದಿಕೆ ಯಾವ ರೀತಿಯಾಗಿ ಸಿದ್ಧತೆಗೊಂಡಿದೆ, ಬಬಲೇಶ್ವರ ಪಟ್ಟಣದ ಹಿರಿಯರು ಯಾವ ರೀತಿಯಾಗಿ ಒಂದು ಕಾರ್ಯಕ್ರಮದ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಎನ್ನುವ ಚಿತ್ರಣವನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇವೆ. ಒಂದು ಅತಿ ದೊಡ್ಡ ಬೃಹತ್ ವೇದಿಕೆಯನ್ನು ಸಿದ್ಧಪಡಿಸಿ ಬಬಲೇಶ್ವರ ಪಟ್ಟಣದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಮುಂದೆ ನಾಳೆ ಯಾವ ರೀತಿಯಾಗಿ ವೇದಿಕೆ ಸಿದ್ಧಗೊಂಡಿದೆ ಎನ್ನುವ ಪರಿಪೂರ್ಣ ಚಿತ್ರವನ್ನು ನೀವು ಮುಂದೆ ಇಡ್ತೇವೆ. ಎಲ್ಲ ಬಬಲೇಶ್ವರ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥ ಬಂಧುಗಳು ಈ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಪ್ರಕಟಣೆ ಶ್ರೀ ಗುರುಪಾದೇಶ್ವರ ಬೃಹನ್ ಮಠ, ಬಬಲೇಶ್ವರ. ನಮಸ್ಕಾರ.